ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ ಕಬಡ್ಡಿ ವಿಶ್ವಕಪ್ ಫೈನಲ್ನಲ್ಲಿ ಚೈನೀಸ್ ತೈಪೆಯನ್ನ ಹಿಡಿದು ಹಾಕಿದ ಭಾರತದ ಹೆಣ್ಣು ಮಕ್ಕಳ ಕಬಡ್ಡಿ ತಂಡವು ವಿಶ್ವಕಪ್ ಉಳಿಸಿಕೊಂಡಿತು. ನವೆಂಬರ್ ಮೊದಲ ವಾರ ಮಹಿಳೆಯರ ಒಂದು ದಿನದ ಚೆಂಡು ದಾಂಡಾಟದಲ್ಲಿ ವಿಶ್ವಕಪ್ ನಮ್ಮದು. ಇದೇ ವಾರ ಅಂದ ವನಿತಾ ಟಿ20ಯಲ್ಲಿ ವಿಶ್ವಕಪ್ ನಮ್ಮ ಹೆಣ್ಣು ಮಕ್ಕಳದ್ದು. ಈಗ ವಿಶ್ವ ಕಬಡ್ಡಿಯಲ್ಲೂ ವಿಶ್ವಕಪ್ ನಮ್ಮದೇ ಎಂದಿದ್ದಾರೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಹೆಣ್ಣು ಮಕ್ಕಳು ಚೈನೀಸ್ ತೈಪೆ ತಂಡವನ್ನು 35-28 ಅಂಕಗಳಿಂದ ರೋಚಕವಾಗಿ ಮಣಿಸಿ ಕಪ್ ಉಳಿಸಿಕೊಂಡವರು. ಇಂದು ಭಾರತದ ಹೆಣ್ಣು ಮಕ್ಕಳ ತಂಡಕ್ಕೆ ದಕ್ಕಿದ ಸತತ 2ನೇ ಬಾರಿಯ ವಿಶ್ವಕಪ್ ವಿಜಯ. ವಿಜಯಿ ಭಾರತ ಲಲನೆಯರ ಕಬಡ್ಡಿ ತಂಡದಲ್ಲಿ ಮಂಗಳೂರಿನ ಇಡ್ಯ ನಿವಾಸಿ ಧನಲಕ್ಷ್ಮಿ ಪೂಜಾರಿ ಇದ್ರು. ಗೆಲುವಿನ ತಂಡದಲ್ಲಿ ಕರ್ನಾಟಕದ ಪ್ರತಿನಿಧಿ ಅವರೊಬ್ಬರೇ ಇದ್ದುದು. ಹಾಗಾಗಿ ಇಡ್ಯ ಸುತ್ತಮುತ್ತ ಹಬ್ಬದ ವಾತಾವರಣ ಕಂಡುಬಂತು. ಕೊನೆಯದಾಗಿ 2012ರಲ್ಲಿ ವಿಶ್ವಕಪ್ ಕಬಡ್ಡಿ ಪಂದ್ಯಾವಳಿ ನಡೆದಿತ್ತು. ಬಿಹಾರದ ಪಾಟ್ನಾದಲ್ಲಿ ಭಾರತ ಚಾಂಪಿಯನ್ ಆಗಿತ್ತು. ನಾನಾ ಕಾರಣಕ್ಕೆ ಆಮೇಲೆ ವನಿತಾ ವಿಶ್ವಕಪ್ ನಡೆಯಲಿಲ್ಲ. 2ನೇ ಬಾರಿ ಈಗ ನಡೆದು 13 ವರ್ಷದ ಬಳಿಕ ಭಾರತವು ಚಾಂಪಿಯನ್ ಆಯಿತು. 11 ದೇಶದ ಮಹಿಳಾ ಕಬಡ್ಡಿ ಪಂದ್ಯಗಳು ಭಾಗವಹಿಸಿದ್ದ ಈ ವಿಶ್ವಕಪ್ನಲ್ಲಿ 4 ಗುಂಪಿನ ಮೇಲೂ ಭಾರತ ಗೆಲುವು ಕಂಡು ಸೆಮಿಫೈನಲ್ಗೇರಿತು. ಸೆಮಿಫೈನಲ್ನಲ್ಲಿ ಇರಾನ್ ತಂಡವನ್ನು 33-21 ಅಂಕಗಳಿಂದ ಸೋಲಿಸಿದ ಭಾರತ ಫೈನಲ್ಗೇರಿತು. ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ 45 ವರ್ಷಗಳನ್ನು ಪೂರೈಸಿದ ಕಾಸರಗೋಡಿನ ವಿಶ್ವಾಸನೀಯ ಸಂಸ್ಥೆ ಶ್ರೀ ಕೃಷ್ಣ ಹಾರ್ಡ್ವೇರ್ ಇದೀಗ ವಿಶಾಲವಾದ ರೀತಿಯಲ್ಲಿ ಹೆಚ್ಚಿನ ಸೌಲಭ್ಯಗಳೊಂದಿಗೆ ಪುರಾತನ ಶೈಲಿಯ ಮಣಿಚಿತ್ರ ಮಾಡೆಲ್ ಲಾಕ್ಗಳಿಂದ ಹಿಡಿದು ಮನೆಯ ಸೌಂದರ್ಯವನ್ನ ಹೆಚ್ಚಿಸುವ ಸಣ್ಣ ಹಾಗೂ ದೊಡ್ಡ ರೀತಿಗಳ ನೂತನ ಲಾಕಿಂಗ್ ಸಿಸ್ಟಮ್, ಆಧುನಿಕತೆಗೆ ಹೊಂದಿಕೊಂಡು ಅಡುಗೆ ಕೋಣೆಗೆ ಬೇಕಾದ ಮಾಡ್ಯುಲರ್ ಕಿಚನ್ ವ್ಯವಸ್ಥೆ, ಕಿಚನ್ ಆಕ್ಸೆಸರೀಸ್, ವಿವಿಧ ರೀತಿಯ ಸ್ಟ್ರಾಂಗ್ ಹಾಗೂ ಶ್ರೇಷ್ಠ ಗುಣಮಟ್ಟದ ಲಾಕರ್ಗಳು, ವಿವಿಧ ಬ್ರ್ಯಾಂಡ್ಗಳ ಪೇಂಟ್ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ರೀತಿಯ ವಸ್ತುಗಳು ಒಂದೇ ಕಡೆ ನಿಮ್ಮ ಬಜೆಟ್ಗನುಗುಣವಾಗಿ ಶ್ರೇಷ್ಠ ಗುಣಮಟ್ಟದ ಸಾಮಗ್ರಿಗಳು ಕೈಗೆಟಕುವ ದರಗಳಲ್ಲಿ ಲಭ್ಯ. ಶ್ರೀ ಕೃಷ್ಣ ಹಾರ್ಡ್ವೇರ್, ಎಂಜಿ ರೋಡ್, ಕಾಸರಗೋಡು. ಸಂಪರ್ಕಿಸಿ 04994 230645 or 223821.